ಹಾಯ್ ಹಲೋ ನಮಸ್ಕಾರ ಆಚಾರ್ಯ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಡಿಫ್ರೆಂಟಾಗಿ ಮತ್ತು ಬ್ಯೂಟಿಫುಲ್ ಆಗಿರುವಂಥ ಒಂದು ಬ್ಲೌಸ್ ಡಿಸೈನ್ನ ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿದ್ರೆ ಯಾವ ರೀತಿ ನಾವು ಡಿಸೈನ್ ಮಾಡಿದ್ದೀವಿ ಮತ್ತು ಏನೇನು ಸ್ಟಿಚಸ್ನ ಯೂಸ್ ಮಾಡಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಒಂದು ತುಂಬಾ ಲೈಟ್ ಕಲರ್ ಸ್ಯಾರಿ ಅಂತ ಹೇಳ್ಬೋದು. ಕಂಪ್ಲೀಟ್ ಸಿಲ್ವರ್ ಝರಿ ಇದೆ, ಓಕೆನಾ. ಯೂಶ್ವಲಾಗಿ ಏನಾಗುತ್ತೆ, ಗೋಲ್ಡ್ ಝರಿ ಇರುತ್ತೆ, ಬಟ್ ಇದರಲ್ಲಿ ಲೈಟಾಗಿ ಗೋಲ್ಡ್ ಇದ್ದು ಅಲ್ಲಲ್ಲೇ ಕಂಪ್ಲೀಟಾಗಿ ಸಿಲ್ವರ್ ಝರಿ ಇದೆ. ತುಂಬ ಲೈಟ್ ಮತ್ತು ಪೇಸ್ಟಲ್ ಕಲರ್ಸ್ ಅಂತಾರಲ್ಲ ಆ ರೀತಿ ಇತ್ತು. ಸೊ ಇದರಲ್ಲಿ ನಾವು ಕಂಪ್ಲೀಟಾಗಿ ಶುಗರ್ ಬೀಡ್ಸ್ ಇರ್ಬೋದು, ಕಟ್ ಬೀಡ್ಸ್ ಇರ್ಬೋದು, ಚಮ್ಕಿ, ಜರ್ದೋಸಿ ಈ ಮೆಟೀರಿಯಲ್ಸ್ ಎಲ್ಲ ಕಂಪ್ಲೀಟಾಗಿ ನಾವು ಸಿಲ್ವರ್ ಕಲರ್ ಯೂಸ್ ಮಾಡಿದ್ವಿ. ಹಾಗೆ ಇಲ್ಲಿ ನೋಡ್ತಾ ಇರೋ ಹಾಗೆ ನಾಟ್ ವರ್ಕ್ ಎಲ್ಲ ಮಾಡಿದ್ದೀವಲ್ಲ, ಅದಕ್ಕೆ ಯೂಸ್ ಮಾಡಿರೋದು ಸ್ಯಾರಿಗೆ ಮ್ಯಾಚ್ ಆಗೋವಂಥ ಸಿಲ್ಕ್ ಥ್ರೆಡ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಸಿಂಪಲ್ಲಾಗಿ ಇದರಲ್ಲಿ ನಾನು ಯಾವಾಗಲೂ ಹೇಳೋ ಹಾಗೆ ನೀವು 3-4 ಸ್ಟಿಚಸ್ನ ಮಾತ್ರ ಯೂಸ್ ಮಾಡಿ ಒಂದು ಬ್ಲೌಸ್ನ ಗ್ರ್ಯಾಂಡಾಗಿ ರೆಡಿ ಮಾಡ್ಬೋದು ಅಂತ ಹೇಳಿದ್ದೀನಲ್ವ. ಅದೇ ರೀತಿ ಇದರಲ್ಲೂ ಅಷ್ಟೇ ಕಂಪ್ಲೀಟಾಗಿರೋದು ನಾಟ್ ವರ್ಕ್ ಇದೆ, ಅದಾದಮೇಲೆ ಬೀಡ್ಸ್ ವರ್ಕ್ ಇದೆ, ಜರ್ದೋಸಿ ಇಷ್ಟೇ. ಸೊ ನಾಟ್ ವರ್ಕು, ಜರ್ದೋಸಿ, ಬೀಡ್ ಸ್ಟಿಚಿಂಗ್ ನೀವು ಕಲಿತ್ರೆ ಈ ರೀತಿ ಒಂದು ಗ್ರ್ಯಾಂಡ್ ಬ್ಲೌಸ್ನ ಮಾಡಬಹುದು. ಮತ್ತು ಪ್ಯಾಚ್ ವರ್ಕ್, 3D ಪ್ಯಾಚ್ ವರ್ಕ್. ಸೊ ಪ್ಯಾಚ್ ವರ್ಕ್ ಕೂಡ ನೀವು ಮಾಡಿರೋದು ನೋಡಿದ್ದೀರಾ ಅಂದ್ಕೊಳ್ತೀನಿ. ಇದಕ್ಕೆ ನಾವು ಫಸ್ಟು ಸಪ್ರೇಟಾಗಿ ಮೇಲ್ಗಡೆ ಒಂದು ಪ್ಯಾಚಸ್ನ ರೆಡಿ ಮಾಡ್ಕೊಂಡಿದ್ದೀವಿ. ನಿಮಗಿಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಮಧ್ಯೆ ಇರೋಂಥ ದೊಡ್ಡ ಫ್ಲವರ್ನ ನಾವು ಸಪ್ರೇಟಾಗಿ ಪ್ಯಾಚಸ್ ರೆಡಿ ಮಾಡಿಕೊಂಡು ಆಮೇಲೆ ಸ್ಲೀವ್ಸಲ್ಲಿ ಅಟ್ಯಾಚ್ ಮಾಡಿದ್ವಿ. ಹಾಗೆ ಬ್ಯಾಕ್ ನೆಕ್ಕಲ್ಲಿ ಪುಟ್ಟು ಫ್ಲವರ್ಸ್ನ ಮಾಡಿದ್ದೀವಿ. ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಆಗಿತ್ತು. ನಾವು ನೋಡಿದ್ದ ಕಸ್ಟಮರ್ ಕಳಿಸಿದ ಡಿಸೈನ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿ ವರ್ಕ್ ಮಾಡಿದ್ದೀವಿ. ಸ್ಲೀವ್ಸಿಗೆ ಆ್ಯಕ್ಚುಲಿ ನಾವು 3D ಎಂಬೋಸ್ಡ್ ಆಗಿ ಕಾಣಿಸೋದಕ್ಕೆ ತುಂಬ ಡಿಫ್ರೆಂಟಾಗಿ ವರ್ಕ್ ಮಾಡಿದ್ವಿ. ಹಾಗೆ ಬ್ಯಾಕಲ್ಲಿ ಟೋಟಲ್ಲು ನಾವು 6 ಪ್ಯಾಚಸ್ನ ಯೂಸ್ ಮಾಡಿದ್ವಿ. 6 ಪ್ಯಾಚ್ಗಳನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಬ್ಯಾಕ್ ನೆಕ್ಕಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ತಾ ಇರೋ ಹಾಗೆ ಮಧ್ಯ ಬಂದು ಫ್ರೆಂಚ್ ನಾಟ್ ಹೇಳಿದ್ನಲ್ಲ, ಫ್ರೆಂಚ್ ನಾಟು ಅಥವಾ ಜರ್ದೋಸಿ ಫ್ರೆಂಚ್ ನಾಟ್ ಎಲ್ಲ ಯೂಸ್ ಮಾಡಿರೋದು. ಎಷ್ಟು ಡಿಫ್ರೆಂಟಾಗಿ ಕಾಣಿಸ್ತಿದೆ. ಡೈರೆಕ್ಟಾಗಿ ನೋಡೋಕ್ಕೆ ಇನ್ನೂ ಬ್ಯೂಟಿಫುಲ್ ಆಗಿದೆ. ಫೋಟೋ ಲುಕ್ ಅಷ್ಟು ಅಂದರೆ ಏನಂತಾರೆ ಅಟ್ರಾಕ್ಟಿವ್ ಆಗಿಲ್ಲದೆ ಇದ್ರೂ ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ತುಂಬಾ ಚೆನ್ನಾಗಿತ್ತು. ಹಾಗೆ ನೀವು ಇಲ್ಲಿ ನೋಡೋ ಹಾಗೆ ನಾನು ಮಧ್ಯೆ ಒಂದು ಕ್ಲಿಪ್ ಸ್ಟೋನ್ಸ್ ಕೂಡ ಯೂಸ್ ಮಾಡಿದ್ದೀವಿ. ಕ್ಲಿಪ್ ಸ್ಟೋನ್ಸ್ ಹಾಕಿ ಅದ್ರ ಸುತ್ತ ರಿಂಗ್ ನಾಟ್, ಅದಾದಮೇಲೆ ಪ್ಯಾಚಸ್ಗೆ ಒಂದು ಕಲರ್, ಪ್ಯಾಚಸಲ್ಲೆಲ್ಲ ಕಂಪ್ಲೀಟಾಗಿ ಸಿಲ್ವರ್ ಬೀಡ್ಸು, ಜರ್ದೋಸಿ ಈ ರೀತಿ ಯೂಸ್ ಮಾಡಿದ್ದೀವಿ. ಔಟರ್ ಪೆಟಲ್ಸ್ ಎಲ್ಲ ಕಂಪ್ಲೀಟಾಗಿ ಸಿಲ್ಕ್ ಥ್ರೆಡ್ಡು ಫ್ರೆಂಚ್ ನಾಟ್ ಜೊತೆಗೆ ಚಮ್ಕಿ ಇಷ್ಟೇ. ಸೊ ಇದು ಬಿಗಿನರ್ಸ್ ಕೂಡ ಮಾಡಬಹುದು, ಬಟ್ ಏನಂದರೆ ಇದಕ್ಕೆ ಪೇಷನ್ಸ್ ಇರಬೇಕು. ಆರಿ ಎಂಬ್ರಾಯ್ಡ್ರಿಗೆ ನೀವು ಎಷ್ಟು ಪೇಷನ್ಸಿಂದ, ಎಷ್ಟು ತಾಳ್ಮೆಯಿಂದ ಸಮಯ ಕೊಟ್ಟು ಮಾಡ್ತಿರೋ ಅಷ್ಟು ಬ್ಯೂಟಿಫುಲ್ಲಾಗಿ ಬರುತ್ತೆ. ಈಗ ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಫ್ರಂಟ್ ನೆಕ್ಕಲ್ಲಿ ಕೂಡ ನಾವು ನಾಟ್ ವರ್ಕ್ಸ್ ಯೂಸ್ ಮಾಡಿದ್ದೀವಿ, ಬೀಡ್ಸ್ ವರ್ಕ್ ಇದೆ. ಇದರಲ್ಲಿ ನೋಡೋಕ್ಕೆ ನಮಗೆ ಸಡನ್ನಾಗಿ ಏನೇನು ಸ್ಟಿಚಸ್ ಇದೆಯಪ್ಪ ಅಂತ ಕನ್ಫ್ಯೂಸ್ ಆಗ್ಬೋದು, ಬಟ್ ಆದರೆ ನೀವು ಕಲ್ತಿರೋಂಥ ಸ್ಟಿಚಸ್ಸೇ ಇದರಲ್ಲಿ ಇರುತ್ತೆ. ಜರ್ದೋಸಿ ಲೇಸಿ ಡೇಸಿ ಇರ್ಬೋದು, ಅಥವಾ ಜರ್ದೋಸಿ ಫ್ರೆಂಚ್ ನಾಟ್, ಸಿಲ್ಕ್ ಥ್ರೆಡ್ ಫ್ರೆಂಚ್ ನಾಟ್ ಇಷ್ಟನ್ನೇ ಯೂಸ್ ಮಾಡಿ ನಾವು ಕಂಪ್ಲೀಟ್ ಫ್ರಂಟ್ ನೆಕ್ಕಲ್ಲೂ ಹಾಕಿದ್ದೀವಿ. ಹಾಗೆ ಬ್ಯಾಕ್ ನೆಕ್ಕಲ್ಲೂ ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಒಂದೇ ರೀತಿ ಇದೆ, ಬಟ್ ಸ್ಲೀವ್ಸ್ನ ಗ್ರ್ಯಾಂಡಾಗಿ ವರ್ಕ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ನಾವು ಫಸ್ಟು ಪ್ಯಾಚಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀವಿ. ಒಂದೊಂದು ಸ್ಲೀವ್ಸ್ಗೂ ಒಂದೊಂದು ಥರ ಡಿಫ್ರೆಂಟಾಗಿ. ಇನ್ನೊಂದು ಸ್ಲೀವ್ಸ್ಗೆ ಏನು ಮಾಡಿದ್ವಿ, ಫಸ್ಟು ಔಟರ್ ಲೇಯರ್ಸ್, ಇದರಲ್ಲಿ ಏನು ಬರುತ್ತೋ ಫ್ಲವರಲ್ಲಿ ಅದೆಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಿದ್ದೀವಿ. ಇದರಲ್ಲಿ ಮೊದಲು ಮಿಡಲಲ್ಲಿ ಬರೋ ಅಂಥದ್ದು ಅಲ್ಲಿ ನೋಡ್ಬೋದು ಆಲ್ರೆಡಿ ಆ ಕಡೆ ಪೆಟಲ್ ರೆಡಿ ಆಗಿದೆ, ಈ ಕಡೆ ಸ್ಲೀವ್ಸ್ಗೆ ಮಾಡಿದ್ವಿ. ಸೊ ಇದು ಬಂದು ಫೈನಲ್ ಲುಕ್. ನಿಮಗೆ ಮಧ್ಯ ಗೋಲ್ಡ್ ಕಲರ್ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಅದು ಗೋಲ್ಡ್ ಕಲರ್ ಗ್ಲಾಸ್ ಬೀಡ್ಸ್ ಕೂಡ ಯೂಸ್ ಮಾಡಿದ್ದೀವಿ. ಸ್ಯಾರಿಗೆ ಮ್ಯಾಚ್ ಆಗಬೇಕಲ್ವ, ನಾವು ಕಂಪ್ಲೀಟಾಗಿ ಸಿಲ್ವರ್ ಯೂಸ್ ಮಾಡಿದಾಗ ಅದಕ್ಕೆ ಮ್ಯಾಚ್ ಆಗಲ್ಲ ಅನ್ನೋ ಕಾರಣಕ್ಕೆ ಗ್ಲಾಸ್ ಬೀಡ್ಸ್ನ ಮಧ್ಯ ಆ್ಯಡ್ ಮಾಡಿರೋದ್ರಿಂದ ನಮಗೆ ಗೋಲ್ಡ್ ಲುಕ್ಕು ಇದೆ, ಸಿಲ್ವರ್ ಲುಕ್ಕು ಇದೆ, ಹಾಗೆ ಸಿಲ್ಕ್ ಥ್ರೆಡ್. ಸೊ ಎಲ್ಲನೂ ಮ್ಯಾಚ್ ಮಾಡಿದ್ದೀವಿ. ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿದೆ. ಇದಕ್ಕಿನ್ನೂ ಆ್ಯಕ್ಚುಲಿ ತುಂಬ ವರ್ಕ್ ಇದೆ. ಇದು ನೋಡ್ತಾ ಇರ್ಬೋದು ನೀವು, ಕ್ಲೀನಾಗಿ ಅನ್ನಿಸ್ತಿದೆ. ಬರೀ ಬಳ್ಳಿಗಳಲ್ಲಿ ವರ್ಕ್ ಮಾಡಿರೋದಾಗಿರ್ಬೋದು, ಅಥವಾ ಒಂದೇ ಒಂದು ಪೆಟಲ್ ಮಾಡಿರೋದಾಗಿರ್ಬೋದು, ಈ ರೀತಿ ಮಾಡಿದ್ವಿ. ಬಟ್ ಅದಾದಮೇಲೆ ಫೈನಲ್ ಲುಕ್ ಇನ್ನೂ ತುಂಬ ಚೆನ್ನಾಗಿದೆ. ಹಾಗೆ ಬ್ಯಾಕ್ ನೆಕ್ಕಲ್ಲೂ ಅಷ್ಟೇ. ಈಗ ನೋಡಿ ನೆಟ್ ಕ್ಲಾತ್ ಅಟ್ಯಾಚ್ ಮಾಡಿದ್ದೀವಿ, ಬರೀ ಪ್ಯಾಚಸ್ ಇಲ್ಲ, ಇದು ನೆಟ್ ಕ್ಲಾತ್ ಇರೋವಂಥ ಪ್ಯಾಚಸ್ಸು. ಸೊ ಪ್ಯಾಚಸ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ನೆಟ್ ಕ್ಲಾತ್ ಆಯಿತು. ಅದಾದಮೇಲೆ ಹಾಗೆಯೇ ನೆಕ್ ಲೈನ್ ಕೂಡ ವರ್ಕ್ ಮಾಡಿದ್ವಿ ಬ್ಯಾಕ್ ನೆಕ್ಕಲ್ಲಿ. ಸೊ ಈಗ ನೀವು ನೆಕ್ಸ್ಟು ಕಂಪ್ಲೀಟ್ ಬ್ಯಾಕ್ ನೆಕ್ ಯಾವ ರೀತಿ ಬಂದಿದೆ, ಅದ್ರ ಲುಕ್ ಹೇಗಿದೆ ಅಂತ ನೋಡಬಹುದು.
ಇದು ಆ್ಯಕ್ಚುಲಿ ನೈಟ್ ಟೈಮಲ್ಲಿ ತೆಗೆದಿರೋವಂಥ ವೀಡಿಯೋ. ಅಷ್ಟು ಕ್ಲಿಯರಾಗಿ ಅಂದರೆ ನಮಗೆ ಅಟ್ರಾಕ್ಟಿವ್ ಆಗಿ ಇಲ್ಲದೇ ಇದ್ದರೂ ಡೈರೆಕ್ಟಾಗಿ ನೋಡೋಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ನೋಡಿದ್ರೆ ನಿಮಗೆ ಸ್ಲೀವ್ಸ್ ಕಾಣಿಸುತ್ತೆ, ಫ್ರಂಟ್ ನೆಕ್ ಕಾಣಿಸುತ್ತೆ, ಬ್ಯಾಕ್ ನೆಕ್ ಕಾಣಿಸುತ್ತೆ. ಡೈರೆಕ್ಟಾಗಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಂಗಂತೂ ತುಂಬ ಇಷ್ಟವಾಗಿರುವಂಥ ಬ್ಲೌಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಇಷ್ಟಪಟ್ಟು ವರ್ಕ್ ಮಾಡಿರೋವಂಥದ್ದು ಈ ಬ್ಲೌಸು. ಹಾಗೆ ಇಲ್ಲಿ ನೀವು ನೋಡೋ ಥರ 2 ಕಲರ್ ಕಾಣಿಸ್ತಿದೆ ಅಲ್ವಾ. ಆ ವೈಲೆಟ್ ಕಲರ್ ಅಥವಾ ಲ್ಯಾವೆಂಡರ್ ಕಲರ್ ಅಂತ ಏನು ಹೇಳ್ತೀವೋ ಅದು ಒಂದು ಲೈಟ್ ಮತ್ತು ಡಾರ್ಕ್ 2 ಕಲರ್ ಇದೆ. ಸ್ಯಾರಿನಲ್ಲಿ 2 ಕಲರ್ಸ್ ಇದ್ದಿದ್ದರಿಂದ ಯಾವ ಕಲರ್ ಹಾಕಬೇಕು ಅಂತ ನಮಗೆ ತುಂಬಾ ಕನ್ಫ್ಯೂಷನ್ ಇತ್ತು. ಬಟ್ ಆದರೂ ಫೈನಲಾಗಿ ಸ್ಯಾರಿಗೆ ಮ್ಯಾಚ್ ಆಗೋ ರೀತಿ 2 ಕಲರ್ನ ನಾವು ಯೂಸ್ ಮಾಡಿ ಪರ್ಲ್ಸ್ ಯೂಸ್ ಮಾಡಿದ್ದೀವಿ. ನೋಡ್ಬೋದು ಅಲ್ಲಲ್ಲೇ ಆ ಲೀಫ್ಗೆಲ್ಲ ಪರ್ಲ್ಸ್ ಯೂಸ್ ಮಾಡಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ದೀವಿ. ನೀವು ಅನ್ಕೋತಾ ಇರ್ಬೋದು ಏನಪ್ಪ ಇಷ್ಟು ಹೇಳ್ತಾ ಇದ್ದೀರ ಅಂದರೆ ಅಷ್ಟು ಇಷ್ಟವಾಗಿರುವಂಥ ಬ್ಲೌಸ್ ಅಂತಲೇ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಕೂಡ ಆರಿ ಎಂಬ್ರಾಯ್ಡ್ರಿನ ಈಸಿಯಾಗಿ ಮಾಡಬಹುದು. ತಾಳ್ಮೆ ಶ್ರದ್ಧೆ ಇರಬೇಕು. ನಿಮ್ಮ ಸಹಕಾರ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತೀನಿ. ನಿಮಗೂ ಈ ಪರ್ಟಿಕ್ಯುಲರ್ ಬ್ಲೌಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಕಮೆಂಟ್ ಸೆಕ್ಷನಲ್ಲಿ ಈ ಪರ್ಟಿಕ್ಯುಲರ್ ಬ್ಲೌಸ್ ಇಷ್ಟ ಆಯಿತು ಅಂತ ಕೂಡ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.